ಕ್ಯಾಮ್ರಾ ಮುಂದೆ ಬರದೆ ಕ್ಯಾಮ್ರಾ ಹಿಂದೆ ನಿಂತ್ಕೊಂಡು ಕಮೆಂಟ್ರಿ ಕೊಡುವಂತ ಏಕೈಕ ಪತಿದೇವರು ನಮ್ಮ ಯಜಮಾನ್ರು. ಇವರೇ ಮಿಸ್ಟರ್ ಚಂದ್ರಶೇಖರ್ ಸ್ವಾಮಿ. ಅಂಡ್ ದಿಸ್ ಇಸ್ ಮೀ ನಾಗವೇಣಿ ಆಚಾರ್. ವೇಣಿ ಲೈಫ್ ಚಾಪ್ಟರ್ಸ್ ಅಂತ ಒಂದು ಹೊಸ ಅಧ್ಯಾಯನ ಸ್ಟಾರ್ಟ್ ಮಾಡಿದ್ದೀನಿ. ಖಂಡಿತವಾಗ್ಲೂ ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ನಂಬಿದ್ದೀನಿ. ಅಂಡ್ ನನ್ನ ರೀಲ್ ಸಪೋರ್ಟರ್ ಅಚ್ಯುತಾಚಾರ್ ನನಗೆ ರೀಲ್ಸ್ ಅಲ್ಲಿ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡ್ತಾನೆ. ಇವನ್ ಜೊತೆಗೆ ರೀಲ್ ಮಾಡ್ಬೇಕಾದ್ರೆ ಕಾಮಿಡಿ ಎರಡ ಸಿಕ್ಕಾಪಟ್ಟೆ ಕಾಮಿಡಿನೇ ಪೀಸ್ ಮಾಡಾಕ್ತಾನೆ. ಇವಳೇ ನನ್ನ ಮಗಳು. ಆಕ್ಷನ್ ನೋಡಿ ರಿಯಾಕ್ಷನ್ ಕೊಡ್ತಾಳೆ. ಮಲ್ಟಿ ಟಾಸ್ಕಿಂಗ್ ಗರ್ಲ್, ಆದ್ರೆ ಸ್ವಲ್ಪ ಕನ್ಫ್ಯೂಷನ್. मन तुमसे ये कहा था ಅಂಡ್ ಇವಾಗ ಅಚ್ಯುತನ್ ಬರ್ಡೇಗೆ ಸ್ವಲ್ಪ ಐಟಮ್ಸ್ ನ ತಗೊಂಡ್ ಬಂದಿದ್ದೀನಿ. ಜಾಸ್ತಿ ಗ್ರ್ಯಾಂಡ್ ಆಗಿ ಏನ್ ಸೆಲೆಬ್ರೇಟ್ ಮಾಡ್ತಿಲ್ಲ. ಸೊ ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡ್ತಿದ್ದೀನಿ. ಅದಕ್ಕೆ ಅಂತ ಹೇಳ್ಬಿಟ್ಟು ಟೊಮೆಟೊ ತಗೊಂಡ್ಬಂದೆ ಅಂಡ್ ಈರುಳ್ಳಿ, ಸ್ವಲ್ಪ ಪುದೀನ. ಅದರಿಂದ ಎಲ್ಲ ಆರಾಮ್ ಮಾಡಾಕಿ ಬರ್ಡೇ ಮಾಡ್ತೀಯಾ? ಮತ್ತೆ ಕೊತ್ತಂಬರಿ ಸೊಪ್ಪು. ಒಂದೊಳ್ಳೆ ಐಡಿಯಾ ನೋಡು. ಕೊತ್ತಂಬರಿ ಸೊಪ್ಪನ್ನ ತರ್ಬೇಕಾದ್ರೆ ಯಾವಾಗ್ಲೂ ಬ್ಯಾಕ್ ಸೈಡ್ ಕಟ್ ಮಾಡಿಸ್ಕೊಂಡೇ ತಗೊಂಡ್ ಬರೋದು. ಮನೆಯಲ್ಲಿ ಕಸ ಎಕ್ಸ್ಟ್ರಾ ಆಗ್ಬಾರ್ದು ಅಂತ ಹೇಳ್ಬಿಟ್ಟು. ಅಂಡ್ ಬೀನ್ಸ್, ಕ್ಯಾರೆಟ್. ಸೊ ಏನೇನ್ ಮಾಡ್ತೀನಿ ಅಂತ ನೋಡೋಣ. ಸೊ ಸಿಂಪಲ್ ಆಗಿ ಜಸ್ಟ್ ಒಂದು 20-30 ಜನ ಇನ್ವೈಟ್ ಮಾಡಿದ್ದೀನಿ. ಮಾಡಲೇಬಾರ್ದು ಆಕ್ಚುಲಿ ಬರ್ಡೇ ಸೆಲೆಬ್ರೇಟ್ ಅಂತ ಅನ್ಕೊಂಡಿದ್ದು. ಅದು ಹೆಂಗೆ ಆಗ್ಬಿಡುತ್ತೆ ಅಂದ್ರೆ ಮಾಡಬಾರ್ದು ಅಂದ್ರೆ ಮಾಡಬೇಕು. ಆಮೇಲೆ ಸಿಂಪಲ್ ಅಂದ್ರೆ ಗ್ರ್ಯಾಂಡು ಈ ರೀತಿ ಆಗುತ್ತೆ. ಸೊ ಓಕೆ, ನಮ್ಮ ಬಜೆಟಲ್ಲಿ ನಾವು ಹೀಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ನಾನು ಪೇಪರ್ ಪ್ಲೇಟ್ಸು, ಆಯಿಲು, ಮೊಸರು ಇದೆಲ್ಲ ತೊಗೊಂಡು ಬಂದಿದ್ದೀನಿ. ಸೊ ಮಾಡೋವಾಗ ಯಾವುದು ರೆಸಿಪೀಸ್ ಶೇರ್ ಮಾಡೋಕ್ಕಾಗಲ್ಲ. ಮೋಸ್ಟ್ ಪ್ರಾಬಬ್ಲಿ ನಾನು ಇನ್ನೊಂದು ರೆಸಿಪಿ ಚಾನಲ್ ಬರ್ತಾ ಇದೆ, ಶಾರ್ಟ್ಲಿ ಇಟ್ಸ್ ಕಮ್ಮಿಂಗ್. ಸೊ ಬಂದಾಗ ನಾನು ಜಸ್ಟ್ ರಿವೀಲ್ ಮಾಡ್ತೀನಿ, ಯಾವಾಗ ಏನು ಅಂತ ಗೊತ್ತಿಲ್ಲ. ಬರ ಕುಯ್ ಬರಲ್ಲಿ ಹೋಗ್ಲಿ, ಶೇಕ್ ಆದ್ರೂ ಮಾಡೋ, ಆಕ್ಷನ್ ಆದ್ರೂ ಮಾಡೋ. ಎಲ್ಲ ಕ್ಲಾಪ್ ಮಾಡಿ. ಬೇಕು. ಲೇಟ್ ಕಮ್ ನಾನು ಕೇಕ್ ತಿನ್ನಲ್ಲ, ಸುಮ್ಮನೆ ಆಕ್ಟಿಂಗ್. ಹೋಗೋ. ಅದು ನಿಜ ಬಿಡು, ಅದು ಗೊತ್ತಿರೋ ವಿಷಯ. ಮಾತೆಲ್ಲ ಫ್ರೆಂಡ್ಸ್ ಅಲ್ಲೂ ಇರಬೇಕು. ಫ್ರೆಂಡ್ಶಿಪ್ ಅಂದ್ರೆ ಅದೇ. ಬ್ಯಾಕ್ ಗ್ರೌಂಡ್ ಅಲ್ಲಿ ಟಿವಿ ನಾಯ್ಸ್ ಬೇರೆ ಬರ್ತಿತ್ತು, ಅಂದ್ರೆ ಬರ್ಡೇ ಸಾಂಗ್ಸ್ ಎಲ್ಲ ಪ್ಲೇ ಆಗ್ತಿತ್ತು. ಸೊ ಅದಕ್ಕೋಸ್ಕರ ನಾನಿಲ್ಲಿ ಬ್ಯಾಕ್ ಗ್ರೌಂಡ್ ಅನ್ನ ಮ್ಯೂಸಿಕ್ ಮ್ಯೂಟ್ ಮಾಡಿದೀನಿ, ಯಾಕಂದ್ರೆ ಕಾಪಿರೈಟ್ ಇಶ್ಯೂಸ್ ಅಂತ ಬರುತ್ತೆ, ಅದಕ್ಕೋಸ್ಕರ. ಸೊ ಸಿಂಪಲ್ ಆಗಿ ನಡಿಬೇಕಾಗಿತ್ತು ಬರ್ಡೇ ಸೆಲೆಬ್ರೇಷನ್. ಎಲ್ಲರೂ ಸೇರ್ಕೊಂಡು ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಮಾಡಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಅಂಡ್ ತುಂಬಾ ಖುಷಿ ಆಯ್ತು, ತುಂಬಾ ಚೆನ್ನಾಗಿದೆ ಡೆಕೋರೇಷನ್. ನಂಗಂತೂ ತುಂಬಾ ಇಷ್ಟ ಆಯ್ತು. ಅಂಡ್ ನಮ್ಮ ಒಂದು ವಾಲ್ಗೆ ಹೇಳಿ ಮಾಡಿಸಿದಂತ ಕಾಂಬಿನೇಷನ್ ಚೆನ್ನಾಗಿದೆ, ಲೈಕ್ ಪರ್ಪಲ್ ವಿತ್ ಯೆಲ್ಲೋ. ಸೊ ಈ ವಾಲ್ಗೆ ತುಂಬಾ ಚೆನ್ನಾಗಿದೆ ಅಂಡ್ ನೀಟಾಗಿ ಡೆಕೋರೇಟ್ ಮಾಡಿದ್ದಾರೆ. ಸೊ ಇದು ಬಲೂನ್ ಅಲ್ಲಾಡ್ಬಾರ್ದು ಅಂತ ಹೇಳಿ ಎಷ್ಟು ಜುಗಾಡ್ ಮಾಡಿದ್ದಾರೆ ಮಕ್ಕಳು ಅಂತ ಹೇಳಿ ಇಲ್ಲಿ ಒಂದು ಸಿಲಿಂಡರ್ ಪ್ಲೇಸ್ ಮಾಡಿದೀನಿ.
ಅಂಡ್ ಇಲ್ಲಿ ಒಂದ್ ಸಿಲಿಂಡರ್ ಪ್ಲೇಸ್ ಮಾಡಿದೀನಿ. ಇದೆರಡು ಸಿಲಿಂಡರ್ ತುಂಬಿರೋ ಅಂತ ಸಿಲಿಂಡರ್. ಅಂಡ್ ಈ ಪಾರ್ಟ್ ಏನಿದೆಯಲ್ಲ ತುಂಬಾ ಲೈಕ್ ವಾಲ್ತಾ ಇತ್ತು, ಫುಲ್ ಕೆಳಗಡೆ ಬರ್ತಾ ಇತ್ತು. ಸೊ ಇದು ಏನ್ ಮಾಡಿದ್ದಾರೆ ಅಂದ್ರೆ ಪೈಪ್ ಕೊಟ್ಟಿದ್ದಾರೆ. ಯೂಶಲಿ ನಾವು ಯಾವಾಗ್ಲೂ ಬರ್ಡೇ ಸೆಲೆಬ್ರೇಷನ್ ಇಲ್ಲ ವರಮಹಾಲಕ್ಷ್ಮಿ ಹಬ್ಬ ಏನಾದ್ರೂ ಕೂರ್ಸ್ಬೇಕು ಅಂತಂದ್ರೆ ಒಂದು ಸ್ಟ್ಯಾಂಡ್ ಅನ್ನ ನಾವು ಇಟ್ಬಿಟ್ಟು ಅದ್ರ ಮೇಲೆ ಲೈಕ್ ಬ್ಯಾಕ್ ಡ್ರಾಪ್ ಹಾಕ್ಬಿಟ್ಟು ಫ್ಲವರ್ ಡೆಕೋರೇಷನ್ ಮಾಡಿ ಮುಂದೆ ದೇವ್ರನ್ನ ಕೂರಿಸ್ತಾ ಇದ್ದು. ಸೊ ಇದೇ ಜಾಗದಲ್ಲಿ ಕೂರಿಸ್ತಾ ಇದ್ದಿದ್ದು. ಸೊ ಬೇರೆ ವಾಲ್ ನಮ್ಗೆ ಅಷ್ಟು ಕಂಫರ್ಟಬಲ್ ಇಲ್ಲ. ಯಾಕಂದ್ರೆ ಈ ಕಡೆ ವಾಲ್ ನೋಡಿದ್ರೆ, ಈ ಕಡೆ ತೋರ್ಸ್ಪ, ಈ ಕಡೆ ವಾಲ್ ನೋಡಿದ್ರೆ ಇಲ್ಲಿ ನಿಮ್ಗೆ ಶೋಕೇಶ್ ಬರುತ್ತೆ. ಅಂಡ್ ಈ ಸೈಡ್ ನೋಡಿದ್ರೆ ನಿಮ್ಗೆ ಟಿವಿ ಇದೆ. ಸೊ ಟಿವಿ ಆರಾಮಾಗಿ ಪ್ಲೇಸ್ ಮಾಡ್ಕೊಂಡು ಅಂದ್ರೆ ಲೈಕ್ ಈ ಫೇಸಿಂಗ್ ಅಲ್ಲಿ ನಾವು ದೇವ್ರನ್ನ ಕೂರ್ಸೋದು ಯಾವಾಗ್ಲೂ ಅಷ್ಟೇನೆ. ದೇವ್ರ ಮನೆನೂ ಇದೆ. ಸೊ ಇದು ನಾರ್ತ್ ಪ್ಲೇಸ್ಗಿದೆ. ಸೊ ಹಾಗಾಗಿ ಹೀಗೆ ಇಟ್ರೆ ಒಳ್ಳೇದು ಅಂತ ಹೇಳ್ಬಿಟ್ಟು ಚೆನ್ನಾಗಾಯ್ತು. ಅಂಡ್ ಈ ವಾಲ್ ಕಲರ್ಗೆ ಇದು ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತ್ರಿಷನ್ ಫ್ರೆಂಡ್ಸ್ ಮಾಡಿರೋದು. ಅಂಡ್ ಈ ಪೈಪ್ ಏನಿದೆಯಲ್ಲ, ಈ ಪೈಪ್ ನ ತಗೊಂಡ್ಬಂದ್ ಮಾಡಿದ್ದಾರೆ. ತುಂಬಾ ವೆರಿ ಲೋ ಬಜೆಟ್ ಅಲ್ಲಿ ಮಾಡಿದ್ದಾರೆ. ಸೊ ಇದ್ರ ಒಳಗಡೆ ಪೈಪ್ ಬಂದು 2 ಪೈಪ್ ಇದೆ. ಅಂಡ್ 2 ಪೈಪ್ಗೆ ಒಂದು ಫಿಕ್ಸ್ ಮಾಡೋದಿದೆ. ಸೊ ಆಲ್ಮೋಸ್ಟ್ ಲೋ ಬಜೆಟ್ ಅಲ್ಲಿ ಮಾಡ್ತೀನಿ ಅಂತಂದ್ರೆ ಲೈಕ್ ತುಂಬಾ ಕಮ್ಮಿ ಜನನ್ನ ಕರ್ದ್ ಮಾಡ್ತೀನಿ ಅಂತಂದ್ರೆ ಸಮ್ ಅಬೌಟ್ ಲೈಕ್ 8,000 to 10,000 ಬೇಕಾಗತ್ತೆ. ಸೊ ಲೈಕ್ ಅವನು 2-3 ವರ್ಷದಿಂದ ನೀನ್ ಮಾಡಿಲ್ಲ ಬರ್ಡೇ ಸೆಲೆಬ್ರೇಷನ್ಸ್, ಸೊ ಕರ್ದ್ ಮಾಡು ಅಂತ ಅಂದ. ಸೊ ಹಂಗಾಗಿ ಕರೀದೆ ಹೋದ್ರೆ ಚೆನ್ನಾಗಿರೋದಿಲ್ಲ. ಅವನು ಪಾಪ ಹೇಳ್ತಾ ಇದ್ದಾನೆ ಎಲ್ಲರಿಗೂ ಅಂತ ಹೇಳಿ. ಯೂಶಲಿ ನಾವು ಮನೆಯವರೇ ಸೇರ್ಕೊಂಡು ಕೇಕ್ ಕಟ್ ಮಾಡ್ತಿದ್ವಿ. ಅಂಡ್ ಅಕ್ಕಪಕ್ಕದವ್ರು ಅಚ್ಚುತನ್ ಫ್ರೆಂಡ್ಸ್ ನೆಲ್ಲ ಕರೀತಾ ಇದ್ವಿ. ಅಂಡ್ ಹೋಟೆಲ್ ರೆಸ್ಟೋರೆಂಟ್ ಹೋಗ್ತಾ ಇದ್ವಿ. ಸೊ ಈ ಸತಿ ಅವ್ನ್ ಏನ್ ಆಸೆ ಪಟ್ಟಿದ್ದ ಪ್ರತಿ ವರ್ಷನೂ ಮಾಡ್ಕೊಂಡೇ ಬರ್ತಿದ್ದ. 1-2 ಸತಿ ಮಧ್ಯದಲ್ಲಿ ಮಾಡಕ್ ಆಗ್ಲಿಲ್ಲ. ಸೊ ಹಂಗಾಗಿ ಅವನ್ಗೆ ಏನ್ ಬೇಕಿತ್ತು ಹಂಗೆ ಇದು ನೆಕ್ಸ್ಟ್ ಏನೋ ಒಂದು ಥೀಮ್ ನಲ್ಲಿ ಮಾಡೋಣ ಅನ್ಕೊಂಡಿದೀನಿ. ನೋಡೋಣ ಹೇಗಾಗುತ್ತೆ ಅಂತ ಗೊತ್ತಿಲ್ಲ. ಸೊ ಬಟ್ ಅದು ಹೇಳೋದ್ಕಿಂತ ಮಾಡಿ ತೋರ್ಸೋದ್ ಚೆನ್ನಾಗಿದೆ ಅನ್ಕೊಳ್ತೀನಿ. ಅಂಡ್ ಬರ್ಡೇ ಸೆಲೆಬ್ರೇಷನ್ ಅಲ್ಲಿ ನಾನು ಬಿಸಿಬೇಳೆ ಬಾತ್ ಮಾಡಿದ್ದೆ ಅಂಡ್ ಪಲಾವ್ ಮಾಡಿದ್ದೆ. ಅಂಡ್ ಅದಕ್ಕೆ ಸ್ವಲ್ಪ ಮೊಸರು ಬಜ್ಜಿ ಎಲ್ಲ ಮಾಡಿದೆ. ಸೊ ಕೇಕ್ ತರಿಸಿದೆ. ಸೊ ತುಂಬಾ ಚೆನ್ನಾಗಿತ್ತು. ಕೇಕ್ ಡಿಸೈನ್ ನೋಡಿ ತುಂಬಾ ಚೆನ್ನಾಗಿದೆ. ಅಂಡ್ ಅಚ್ಚುತ್ ಬ್ಲೇಸರ್ ಏನಿದೆಲ್ಲ ಸೂಟ್ ಅದಂತೂ ತುಂಬಾನೇ ಚೆನ್ನಾಗಿದೆ. ಫಸ್ಟ್ ಸೆಲೆಕ್ಷನ್ ಅಲ್ಲೇ ಅವ್ನ್ಗೆ ಚಾಯ್ಸ್ ಮಾಡ್ಬಿಟ್ಟ ನನ್ಗೆ ಇದೇ ಇರ್ಲಿ ಅಂತ ಹೇಳಿ. ನೋಡೋಣ ಅಂತ ಹೇಳ್ಬಿಟ್ಟು ಅದರ್ಸ್ ಕಲರ್ಸ್ ಎಲ್ಲ ನೋಡ್ತಾ ಇದ್ವಿ. ಪಿಂಕ್, ಮೆರೂನ್, ಬ್ಲೂ, ವೈಟ್ ತುಂಬಾ ಕೊಳೆ ಮಾಡ್ಕೊಂಡ್ಬಿಡ್ತಾರೆ ಮಕ್ಕಳು ಅಂತ ಹೇಳಿ ವೈಟ್ ಬೇಡ ಅಂತ ಕ್ಯಾನ್ಸಲ್ ಮಾಡಿದ್ವಿ. ಅಂಡ್ ಬ್ಲ್ಯಾಕ್ ಅಂತೂ ಬರ್ಡೇ ದಿವಸ ಹಾಕ್ಬಾರ್ದು. ಸೊ ಯೂಶಲಿ ಏನಾದ್ರೂ ನಾವು ಒಂದು ಸೆಲೆಬ್ರೇಷನ್ ಮಾಡ್ತೀವಿ ಅಂತಂದ್ರೆ ಬರ್ಡೇ ದಿವಸ ಬ್ಲ್ಯಾಕ್ ಹಾಕ್ಬಾರ್ದು. ಸೊ ಹಾಗಾಗಿ ಅವ್ನ್ ಬರ್ಡೇ ಸೆಲೆಬ್ರೇಷನ್ ತುಂಬಾ ಚೆನ್ನಾಗಾಯ್ತು. ಅಂಡ್ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತದಾನೆ, ಅಚ್ಚುತ ಹ್ಯಾಂಡ್ಸಮ್ ಆಗಿ ಕಾಣಿಸ್ತದಾನೆ. ಎಸ್ಪೆಷಲಿ ಅವನ್ಗೆ ಒಂದು ಶೂಸ್ ತಗೊಂಡಿದ್ದು ಫುಟ್ ಸೈಜ್ ಬಂದಿತ್ತು 10. ಸೊ ತ್ರಿಷನ್ ಮಾಡಿದಾಳೆ ಸರ್ಪ್ರೈಸ್ ಆಗಿ ಹೋಗ್ಬಿಟ್ಟು ಸೈಜ್ 9 ತಗೊಂಡ್ಬಂದ್ಬಿಟ್ಟಿದ್ದಾಳೆ. ಅವನ್ಗೆ ತುಂಬಾ ಅಂದ್ರೆ ಲೈಕ್ ಆಗತ್ತೆ ಓಕೆ ಫಿಟ್ ಇವಾಗ ಆಗತ್ತೆ, ಇವಾಗ ಹಾಕೋಬಹುದು. ಇನ್ನೊಂದು 2-3 ಮಂತ್ಸ್ ಹೋದ್ರೆ ಮಕ್ಳ ಕಾಲಲ್ವಾ ಬೆಳೀತಾ ಇರುತ್ತೆ. ಸೊ ಅವ್ನು ಇವಾಗ್ಲೇ 8th standard 10 ಇನ್ ಹೋಗ್ತಾ ಹೈ ಆಗ್ಬಿಡತ್ತೆ ಅಂತ ಗೊತ್ತಿಲ್ಲ. ಸೊ ತುಂಬಾ ಚೆನ್ನಾಗಾಯ್ತು ಬರ್ಡೇ. ಅಂಡ್ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಕೀಪ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತೀರಿ. ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋನಲ್ಲಿ ಸಿಗ್ತೀನಿ. ಟೇಕ್ ಕೇರ್. ಬಾಯ್.